ದೇವರೇ, ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಭಾನುವಾರ 2 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯದ 18ನೇ ವಚನ. ಕಣ್ಣೆತ್ತಿ ಸುತ್ತಲೂ ನೋಡು, ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಜೀವದಾಣೆ, ನೀನು ಇವರನ್ನೆಲ್ಲ ಆಭರಣದಂತೆ ಧರಿಸಿಕೊಳ್ಳುವಿ. ವಧುವು ಓಡಾಣ್ಯಗಳನ್ನು ಕಟ್ಟಿಕೊಂಡಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರ ಮೇಲೆ ಪ್ರೀತಿ ಕರುಣೆಗಳನ್ನು ಇಟ್ಟಿರೋದ್ರಿಂದ ಅವರನ್ನು ಪುನಃಸ್ಥಾಪಿಸುತ್ತಾನೆ, ಜಯಶಾಲಿಗಳನ್ನಾಗಿ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಜಯಶಾಲಿಗಳು. ಕರ್ತನಲ್ಲಿ ಪ್ರಿಯರೇ, ಯೆಹೋವ ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರಿಗೆ ಹೇಳುವಂಥ ಮಾತು ಯೆಶಾಯನ ಮೂಲಕವಾಗಿ ತನ್ನ ಸೇವಕನ ಶ್ರೇಷ್ಠ ಕರ್ತವ್ಯವನ್ನು ಹೇಳುತ್ತಾ ತಾನು ಎಷ್ಟರ ಮಟ್ಟಿಗೆ ತನ್ನ ಜನರನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ವರ್ಣಿಸುವಂತವನಾಗಿದ್ದಾನೆ. ತಾಯಿಯಾದರೋ ತನ್ನ ಮೊಲೆಕೂಸನ್ನು ಮರೆತರೂ ಮರೆತಾಳು, ನಾನಂತೂ ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳುವಂಥವನು. ಅಷ್ಟು ಮಾತ್ರವಲ್ಲದೆ ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇಸ್ರಾಯೇಲ್ ಜನರಿಗೆ ಎಷ್ಟೋ ವಿರೋಧಿಗಳು ನಿಂತು ಅವರನ್ನು ಭಯಂಕರವಾದಂಥ ಸ್ಥಿತಿಗೆ ನಡೆಸಬಹುದು, ನಾಶ ಮಾಡುವಂಥ ಸ್ಥಿತಿಯಲ್ಲಿರಬಹುದು. ಆದರೆ ದೇವರು ಕೊಡುವಂಥ ಭರವಸೆಯ ಮಾತೇನೆಂದರೆ, ಇಂಥವರೆಲ್ಲರನ್ನು ನೀನು ಆಭರಣದಂತೆ ಧರಿಸಿಕೊಳ್ಳುವಿ ಎಂಬುದಾಗಿ. ಅಂದರೆ ಅವರು ಎಂಥವರಾಗಿದ್ದರೂ ಕೂಡ ಅವರನ್ನು ಜಯಿಸಿ ಅವರನ್ನು ಆಭರಣದಂತೆ ಧರಿಸುವೆ ಎಂಬುದಾಗಿ. ಮತ್ತು ವಧುವು ಕಟ್ಟಿಕೊಳ್ಳುವ ಹಾಗೆ ಕಟ್ಟಿಕೊಳ್ಳುತ್ತೀರಿ ಎಂಬುದಾಗಿ. ಯಾವ ವ್ಯಕ್ತಿ ಸೋತು ಹೋಗುವಂತ ಬಲಹೀನತೆ ಪರಿಸ್ಥಿತಿಯಲ್ಲಿ ಇರುವಂತವನಾಗಿದ್ದಾನೋ ಅಂಥವನು ದೇವರ ಸಹಾಯ, ದೇವರ ಕೃಪೆಯಿಂದ ಇಂಥ ಬಲಶಾಲಿಯಾಗಿ ಜಯಶಾಲಿಯಾಗುವನು ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ಆತುಕೊಂಡಂತ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದರೂ ಅವರನ್ನು ಪುನಃಸ್ಥಾಪಿಸಿ ನಿಲ್ಲಿಸಿ ಅದ್ಭುತಕರವಾಗಿ ಜಯಶಾಲಿಗಳನ್ನಾಗಿ ದೇವರು ಮಾಡುವಂತವನಾಗಿದ್ದಾನೆ. ದೇವರನ್ನು ನಂಬುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ, ಜಯಶಾಲಿಗಳನ್ನಾಗಿ ಮಾಡಿದ್ದಿ. ನಿನಗೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.